ಈಗ ಮನೆ ಕೆಲಸ ಎಲ್ಲ ನಿಂದೇನಾ ಲಕ್ಷ್ಮಿ? ಹ್ಞೂ ಅದಕ್ಕೆ ನಾನೇ ಕ್ವೀನ್ ಆಫ್ ದಿ ಕಿಚನ್. ಅದಕ್ಕೆ ಏನ್ ಗೊತ್ತಾ, ನಾನಿವತ್ತು ಬೆಳಗ್ಗೆ ಶಾವ್ಗೆ ಬಾತ್ ಮಾಡಿದ್ದೆ. ತಾತ ತಿಂದಿರೋದ್ರಲ್ಲಿ ದಿ ಬೆಸ್ಟ್ ಶಾವ್ಗೆ ಬಾತ್ ಅಂತ ಹೇಳಿದ್ರು ಗೊತ್ತಾ? ಹೌದಾ? ತಾತ ಹೊಗಳಿದ್ದಾರೆ ಅಂದ್ರೆ ನೀನ್ ತುಂಬಾ ಚೆನ್ನಾಗೇ ಮಾಡಿರ್ತೀಯ ಬಿಡು. ನೆಕ್ಸ್ಟ್ ಟೈಮು ನೀವು ಬೆಂಗಳೂರಿಗೆ ಬಂದಾಗ ನಿಮಗೂ ಅಣ್ಣಂಗೂ ಸ್ಪೆಷಲ್ ವೆರಿ ಸ್ಪೆಷಲೇ ಮಾಡ್ತೀನಿ. ನಿನಗೆ ಅಡ್ಗೆ ಮಾಡೋದೆಲ್ಲ ಕಷ್ಟ ಆಗಲ್ವಾ ಲಕ್ಷ್ಮಿ? ಏನ್ ಕಷ್ಟ ಆಗತ್ತೆ ಅದಕ್ಕೆ? ನಮ್ಮನೆ ಕೆಲಸ ನಮ್ಮನೆ ಅಡ್ಗೆ ನಾವು ಮಾಡ್ದೆ ಇನ್ಯಾರು ಮಾಡ್ತಾರೆ? ಅಲ್ಲ, ಅಷ್ಟೊಂದ್ ಜನ ಇದಾರಲ್ಲ ಅಂತ ಕೇಳ್ದೆ. ಎಷ್ಟ್ ಜನ ಇದ್ರೇನದಕ್ಕೆ? ನಾನು ಊರಲ್ಲಿದ್ದಾಗ 5 ಜನಕ್ಕೆ ಅಡ್ಗೆ ಮಾಡ್ತಾ ಇದ್ದೆ, ಇಲ್ಲಿ 15 ಜನ. ಏನೇನ್ ಹಾಕ್ತಿದ್ನೋ ಅದನ್ನ ಒಂದ್ 3 ಪಟ್ಟು ಜಾಸ್ತಿ ಹಾಕಿದ್ರೆ ಆಯ್ತು ಅಷ್ಟೇ. ನನಗೆ ಅಡ್ಗೆ ಲೆಕ್ಕಾಚಾರ ಎಲ್ಲ ಏನು ಗೊತ್ತಾಗಲ್ಲ ಬಿಡು ಲಕ್ಷ್ಮಿ. ಅಯ್ಯೋ, ಅದ್ ಯಾವ ಮಹಾವಿದ್ಯೆ ಬಿಡಿ ಅದಕ್ಕೆ. ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದಾಗ ನಾನೇ ನಿಮ್ಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ಅಯ್ಯೋ, ನಾನೊಬ್ಳು ದಡ್ಡಿ ನಿಮ್ಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತಿದ್ದೀನಿ ನೋಡಿ. ಯಾಕೆ ಲಕ್ಷ್ಮಿ ಹಾಗೆ ಹೇಳ್ತೀಯ? ನಾನ್ ಕಲಿಯಲ್ಲ ಅಂತನಾ? ನೀವ್ ಯಾಕೆ ಅಡ್ಗೆ ಮಾಡ್ಬೇಕು ಹೇಳಿ? ದೊಡ್ಡಮ್ಮ ಅಡ್ಗೆ ಮನೆ ಗಾಳಿನೂ ಸುಳಿದಿರೋ ಆಗ ನೋಡ್ಕೋತಿದ್ದಾರೆ. ನಿಮ್ಗೇನಾದ್ರೂ ಕೆಲಸ ಹೇಳಿದ್ರೆ ನಮ್ಮಣ್ಣ ಸುಮ್ಮನೆ ಬಿಟ್ಬಿಡ್ತಾನ? ಅಲ್ಲ ಅದಕ್ಕೆ, ಅಲ್ಲಿ ದೊಡ್ಡಮ್ಮ ಇದ್ದಾರೆ, ಚಂದ್ರಿಕಾ ಇದ್ದಾಳೆ, ಆಮೇಲೆ ನಮ್ ಕುಮದತ್ತೇನೂ ಇದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾರೆ, ನೀವ್ ಆರಾಮಾಗಿ ಓದ್ಕೊಡಿ. ಹಲೋ ಹಲೋ ಅದಕ್ಕೆ ಸರಿ ಹೋಯ್ತು ಬಿಡಮ್ಮ. ಅಲ್ಲ, ಒಂದ್ 5 ನಿಮಿಷ ತಡೆದು ಕುಕ್ಕರ್ ಇಳಿಸಿ ಹೋಗಕ್ಕಾಗ್ತಿರ್ಲಿಲ್ವೇನಮ್ಮ? ಅಮ್ಮ ಹೋಗ್ಲಿ ಬಿಡಮ್ಮ. ನಾವೇನ್ ನಿನ್ ಹೆಂಡತಿಗೆ ಬೈತಿದೀವೇನ ಸಂಜೀವ? ಅಲ್ಲ, ಕುಕ್ಕರ್ ಸೀಟೆ ಹೊಡ್ಸೋದು ಕೇಳಿಸ್ಲಿಲ್ವಾ? ಹೊರಗಡೆ ಹೋಗಿ ಮಾತಾಡಂತದೇನಿತ್ತು? ಇಲ್ಲೇ ಮನೆ ಒಳಗಡೆ ಮಾತಾಡಿದ್ರೆ ಆಗ್ತಿರ್ಲಿಲ್ವಾ? ಆಂಟಿ, ಅದು ಅಲ್ಲಿ ಸಿಗ್ನಲ್ ಸಿಗ್ಲಿಲ್ಲ. ಇಷ್ಟೊಂದು ಬೇಜವಾಬ್ದಾರಿಯಿಂದ ಇದ್ರೆ ಹೇಗಮ್ಮ ಅಮ್ಮು? ಅಲ್ಲಮ್ಮ ಅಮೃತ, ಯಾರಾದ್ರೂ ಒಳಗಡೆ ಇದ್ದಾಗ ಬ್ಲಾಸ್ಟ್ ಆಗಿದ್ದಿದ್ರೆ ಏನಮ್ಮ ಗತಿ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಪ್ರಾಣಕ್ಕೆ ಅಪಾಯ ಆಗ್ತಿತ್ತಲ್ಲಮ್ಮ. ಈಗೇನು ಇದೆಲ್ಲ ತೊಳೆದು ಬಳೆದು ಕ್ಲೀನ್ ಮಾಡೋಷ್ಟ್ರೊಳಗೆ ಪ್ರಾಣನೇ ಹೋಗುತ್ತೆ. ಅತ್ತೆ, ನೀವು ಯಾರು ಏನು ಕ್ಲೀನ್ ಮಾಡ್ಬಿಡಿ, ನಾನೇ ಕ್ಲೀನ್ ಮಾಡ್ತೀನಿ. ಬೇಕಾದ್ರೆ ಇಡೀ ಕಿಚನ್ಗೆ ಹೊಸದಾಗಿ ಪೇಂಟಿಂಗ್ ಕೂಡ ಮಾಡಿಸ್ತೀನಿ.